Hello, good afternoon, and welcome you all to the another session of design and analysis of algorithms. Today we are going to discuss the merge sort algorithm and its analysis. Let us have a quick look at our PPTs. So here we are going to discuss merge sort. In the coming session we are going to discuss about quicksort and its analysis and an example. Let us have a quick look at our merge sort PPTs. Merge sort is a perfect example of successful application of the divide and conquer technique. Again, it sorts an array of a of 0 to n minus 1 by dividing it into two halves. ಇಲ್ಲಿ ಏನಾಗ್ತಾ ಇದೆ ಎರಡು ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ ಸಬ್ ಅರೇಸ್ ಆಗಿ ಸಬ್ ಅರೇಸ್ ಸಪರೇಟ್ಲಿ ಸಾರ್ಟ್ ಆಗುತ್ತೆ ಸಾರ್ಟ್ ಆಗಿರೋ ಸಬ್ ಅರೇಸ್ನ ವಾಟ್ ವಿ ನೀಡ್ ಟು ಸಪೋಸ್ ಟು ಡೂ ವಿ ಹ್ಯಾವ್ ಟು ಮರ್ಜ್ ಸೊ ವಿ ಹ್ಯಾವ್ ಟು ಸಾರ್ಟ್ ಈಚ್ ಆಫ್ ದೆಮ್ ರಿಕರ್ಸಿವ್ಲಿ and merge the two smaller sorted arrays into a single sorted array. So the algorithm of the merge sort goes like this. So it is sorting an array by using a recursive method. Input to an array is a of 0 to n minus 1. Output of the array is again 0 to n minus 1 with a non-decreasing order array. So if n is greater than 1, we need to continuously divide the array into two halves. So ಇಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ n ಗ್ರೇಟರ್ ದ್ಯಾನ್ ಇರೋವರೆಗೂ ನಾವೇನು ಮಾಡ್ತಾ ಇದ್ದೀವಿ ಅರೇನ ಎರಡು ಪಾರ್ಟ್ಸ್ ಡಿವೈಡ್ ಆಗ್ತಾ ಇದ್ದೀವಿ ಅರೇ ಎಲಿಮೆಂಟ್ಸ್ ಲೆಫ್ಟ್ ಮತ್ತು ರೈಟ್ ಸಬ್ ಅರೇಗೆ ಡಿವೈಡ್ ಆಗ್ತಾ ಇರೋದನ್ನ ಲೆಫ್ಟ್ ಅರೇನ ಬಿ ಅಲ್ಲಿ ಕಾಪಿ ಮಾಡ್ತಾ ಇದ್ದೀವಿ ರೈಟ್ ಅರೇನ ವಿ ಆರ್ ಕಾಪಿಂಗ್ ಇಟ್ ಟು ಸಿ ಸೊ ಲೈಕ್ ವೈಸ್ ಅರೇ ಬಿ ಮತ್ತು ಸಿಗೆ ಮರ್ಜ್ ಸಾರ್ಟ್ ಫಂಕ್ಷನ್ ಕಾಲ್ ಆಗುತ್ತೆ ಆಸ್ ಯು ಕ್ಯಾನ್ ಸಿ ಇನ್ ದಿಸ್ ಪಿ ಪಿ ಟಿ ಸ್ಲೈಡ್ ಮರ್ಜ್ ಸಾರ್ಟ್ ಬಿಗೆ n/2 - 1ಗೆ ಕಾಲ್ ಆಗಿದೆ ಮರ್ಜ್ ಸಾರ್ಟ್ ಸಿಗೆ ಅಗೇನ್ n/2 - 1 0 to n/2 - 1ಗೆ ಕಾಲ್ ಆಗಿದೆ ಆಫ್ಟರ್ ಆಲ್ ದ division is done, then our next procedure is to merge the two sorted subarrays into a single sorted array. A single sorted array ಯಾವುದು A ಅನ್ನೋ ಅರೇಲಿ ನಾವು ವಾಪಸ್ B and C ಅಲ್ಲಿರೋ ಎಲಿಮೆಂಟ್ಸ್ ಅನ್ನ ಸಾರ್ಟೆಡ್ ಆರ್ಡರ್ ಅಲ್ಲಿ ಪ್ಲೇಸ್ ಮಾಡ್ತಾ ಹೋಗ್ತೀವಿ. Let us have a quick look at merge algorithm. So the merge algorithm merges the two sorted arrays into a single array. Input is ಏನು ಇನ್ಪುಟ್ ಕೊಡಬೇಕು ಇಲ್ಲಿ ಮರ್ಜ್ ಫಂಕ್ಷನ್ಗೆ ಟೂ ಸಬ್ ಅರೇಸನ್ನು ಇನ್ಪುಟ್ ಕೊಡ್ತೀವಿ ಆ ಟೂ ಸಬ್ ಅರೇಸ್ ಆಲ್ರೆಡಿ ಸಾರ್ಟೆಡ್ ಆಗಿರ್ತವೆ ನೆಕ್ಸ್ಟ್ ಔಟ್ಪುಟ್ ಏನು ಬರ್ತಾ ಇದೆ ಸಾರ್ಟೆಡ್ ಅರೇ 0 to p plus q minus 1 ಅಂದರೆ ಬೋತ್ ದ ಸೈಜ್ ಆಫ್ p b and c is added for the resultant array. So ಇಲ್ಲಿ initially all the indices are initialized to 0. I less than p ಮತ್ತು j less than q ಇರೋವರೆಗೂ ಅಂತ ಅಂದರೆ ಅಂಟಿಲ್ ಯು ಆರ್ ಲೆಫ್ಟ್ an element with both the arrays ಇರೋವರೆಗೂ ಏನು ಮಾಡ್ತಾ ಹೋಗಬೇಕು ವಿ ಹ್ಯಾವ್ ಟು ಚೆಕ್ಔಟ್ ಲೆಫ್ಟ್ ಅರೇಯಲ್ಲಿರೋ ಎಲಿಮೆಂಟ್ ಸ್ಮಾಲ್ ಇದೆನಾ ರೈಟ್ ಅರೇಯಲ್ಲಿರೋ ಎಲಿಮೆಂಟ್ ಸ್ಮಾಲ್ ಇದೆನಾ ಲೆಫ್ಟ್ ಅರೇಯಲ್ಲಿರೋ ಎಲಿಮೆಂಟ್ ಸ್ಮಾಲ್ ಇತ್ತು ಅಂತ ಅಂದರೆ ಈ ಕಂಡೀಷನ್ ಟ್ರೂ ಆಗೋಗುತ್ತೆ ಅವಾಗ ಏನಾಗುತ್ತೆ ಲೆಫ್ಟ್ ಅರೇಯಲ್ಲಿರೋ ಎಲಿಮೆಂಟನ್ನ ತೆಗೆದು ರಿಸಲ್ಟೆಂಟ್ ಅರೇ ಕಾಪಿ ಮಾಡ್ತೀವಿ ಸಪೋಸ್ ಇಫ್ ದಿಸ್ ಕಂಡೀಷನ್ ಇಸ್ ಫಾಲ್ಸ್ ಆಯಿತು ಅಂತ ಅಂದರೆ ರೈಟ್ ಅರೇಯಲ್ಲಿರೋ ಎಲಿಮೆಂಟು ಬಿಗ್ಗರ್ ಇರುತ್ತೆ ಅದನ್ನು ರೈಟ್ ಅರೇಯಲ್ಲಿರೋ ಎಲಿಮೆಂಟು ಸ್ಮಾಲರ್ ಇರುತ್ತೆ ಅದನ್ನು ನಾವೇನು ಮಾಡಬೇಕು ಸಿ ಆಫ್ ಜೆ ಅನ್ನು ತಗೊಂಡು ರಿಸಲ್ಟೆಂಟ್ ಅರೇಗೆ ಕಾಪಿ ಮಾಡಬೇಕು ಸೊ ಇನ್ ಬೋತ್ ದ ಕೇಸಸ್ indices are incremented by 1 and again the same procedure is repeated until we complete all the ಎಲಿಮೆಂಟ್ಸ್ ಸಪೋಸ್ ಲೆಫ್ಟ್ ಅರೇ ಫಿನಿಶ್ ಆಗಿ ಲೆಫ್ಟ್ ಅರೇ ಕಂಪ್ಲೀಟ್ ಆಗೋಯ್ತು ರೈಟ್ ಅರೇಯಲ್ಲಿ ಇನ್ನೂ ಎಲಿಮೆಂಟ್ಸ್ ಇದೆ ಅಂತ ಅಂದರೆ ಅವಾಗ ಏನು ಮಾಡ್ತೀವಿ ರೈಟ್ ಅರೇಯಲ್ಲಿರೋ ಎಲ್ಲ ಎಲಿಮೆಂಟ್ಸನ್ನ ತೆಗೆದು ರಿಸಲ್ಟೆಂಟ್ ಅರೇಗೆ ಕಾಪಿ ಮಾಡಿಬಿಡ್ತೀವಿ ದಿಸ್ ಈಸ್ ಒನ್ ಕೇಸ್ ಸಪೋಸ್ ಇಲ್ಲ ಆ ಥರ ಆಗಲಿಲ್ಲ ರೈಟ್ ಅರೇಯಲ್ಲಿರೋ ಎಲಿಮೆಂಟ್ಸ್ ಖಾಲಿ ಆಯಿತು ಫಸ್ಟು ಅಂತ ಆದರೆ ಉಳಿದಿರೋ ಲೆಫ್ಟ್ ಅರೇಯಲ್ಲಿ ಎಷ್ಟು ಎಲಿಮೆಂಟ್ಸ್ ಉಳಿದಿರ್ತಾವೋ ಅವನ್ನೆಲ್ಲವನ್ನು ತೆಗೆದು ಏನು ಮಾಡಬೇಕು ವಿ ಹ್ಯಾವ್ ಟು ಕಾಪಿ ಇಟ್ ಬ್ಯಾಕ್ ಟು ದ ರಿಸಲ್ಟೆಂಟ್ array. So this is what happens at merging the two
arrays. So let us have an example of merge sort. Here the unsorted array is containing how many elements? ಹೌದು 8 ಎಲಿಮೆಂಟ್ಸ್ ಇದೆ ಇದರಲ್ಲಿ. ಸೊ ಡಿವಿಷನ್ ಆದಾಗ ಏನಾಗುತ್ತೆ, 4 ಎಲಿಮೆಂಟ್ಸ್ ಈಚ್ ಆಗಿ ಡಿವೈಡ್ ಆಗುತ್ತೆ. ಫರ್ದರ್ ಮತ್ತೆ ಆ 4 ಎಲಿಮೆಂಟ್ಸಿಗೆ ಅಗೇನ್ ಮರ್ಜ್ ಸಾರ್ಟ್ ಈಸ್ ಕಾಲ್ಡ್ ರಿಕರ್ಸಿವ್ಲಿ ಟು ಗೆಟ್ 8 and 3. 8 and 3 ಬಂದಮೇಲೆ ಮತ್ತೆ ಅಗೇನ್ ಏನಾಗುತ್ತೆ, ಅಗೇನ್ ಇಟ್ ಈಸ್ ಡಿವೈಡೆಡ್ ಇಂಟು ಸಿಂಗಲ್ ಎಲಿಮೆಂಟ್ಸ್ ಈಚ್. Likewise, the same procedure is continued for all the subarrays until we are left with single element in the subarrays. ಇವಾಗ ಇಲ್ಲಿ ನೋಡ್ತಾ ಇದ್ರೆ ನೀವು 8, 3, 2, 9 ಎಲ್ಲವೂ ಒಂದೊಂದೇ ಎಲಿಮೆಂಟ್ಸ್ ಆಗೋ ತನಕ ಡಿವೈಡ್ ಆಗಿದೆ. ದೆನ್ ವಿ ಕಾಲ್ ಎ ಮರ್ಜ್ ಫಂಕ್ಷನ್. ಮರ್ಜ್ ಫಂಕ್ಷನ್ ಏನು ಮಾಡುತ್ತೆ, ಈ ಲೆಫ್ಟ್ ಅರೇ ಮತ್ತು ರೈಟ್ ಅರೇಗೆ ಚೆಕ್ ಮಾಡುತ್ತೆ. ಲೆಫ್ಟ್ ಅರೇ ಎಲಿಮೆಂಟ್ ಚಿಕ್ಕದಿತ್ತು ಅಂದರೆ ಲೆಫ್ಟ್ ಅರೇನ ಎಲಿಮೆಂಟ್ ಫಸ್ಟ್ ಹಾಕಬೇಕು ರಿಸಲ್ಟೆಂಟ್ ಅರೇಗೆ, ಇಲ್ಲ ಅಂತ ಅಂದರೆ ರೈಟ್ ಅರೇ ಎಲಿಮೆಂಟನ್ನು ಹಾಕಬೇಕು. ಸೊ ಇಲ್ಲಿ ಬಿ ಆಫ್ ಐ ಅಂತ ಅಂದರೆ ಇಲ್ಲಿ ಬಿ ಮತ್ತು ಸಿ ಇದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಬಿ ಲೆಸ್ ದ್ಯಾನ್ ಸಿನ ಅಂತ ಚೆಕ್ ಮಾಡುತ್ತೆ. ಇಲ್ಲ ಅಂತ ಅಂದರೆ ಏನು ಮಾಡ್ತೀವಿ, ಸಿ ಯಲ್ಲಿರೋ ಎಲಿಮೆಂಟ್ ತೆಗೆದು ಎಗೆ ಹಾಕ್ತೀವಿ. ಸೊ ಇವಾಗ ವಿ ಆರ್ ನಾಟ್ ಲೆಫ್ಟ್ ವಿತ್ ಎನಿ ಎಲಿಮೆಂಟ್ ಇನ್, ವಿ ಆರ್ ಲೆಫ್ಟ್ ವಿತ್ ನೋ ಎಲಿಮೆಂಟ್. ಸೊ ಇಲ್ಲಿ ಅರೇ ಸಿ ಫುಲ್ ಖಾಲಿ ಆಗೋಯಿತು ಅಂತ ಅಂದರೆ ವಾಟ್ ವಿ ಸಪೋಸ್ ಟು ಡೂ, ವಿ ಹ್ಯಾವ್ ಟು ಕಾಪಿ ಆಲ್ ದ ಎಲಿಮೆಂಟ್ಸ್ ಫ್ರಮ್ ಅರೇ ಬಿ. ಆಲ್ ದ ಎಲಿಮೆಂಟ್ಸ್ ಅಂತ ಅಂದರೆ ಇಲ್ಲಿ ಎಷ್ಟಿದೆ, ವಿ ಹ್ಯಾವ್ ಓನ್ಲಿ 1 ಎಲಿಮೆಂಟ್. ಸೊ ಆ ಎಲಿಮೆಂಟನ್ನು ನಾವು ವಾಪಸ್ ಏನು ಮಾಡ್ತೀವಿ, 3 ಮತ್ತು 8 ಅಂತ ಕಾಪಿ ಆಗುತ್ತೆ ಇಲ್ಲಿ. ಸಿಮಿಲರ್ಲಿ ದ ಸೇಮ್ ಪ್ರೊಸೀಜರ್ ಇಸ್ ಅಪ್ಲೈಡ್ ಟು ಆಲ್ ದ ಸಬರೇಸ್. ಲೆಟ್ ಅಸ್ ಹ್ಯಾವ್ ಎನ್ ಎಕ್ಸಾಂಪಲ್ ಹಿಯರ್. ಇವಾಗ ಇಲ್ಲಿ ಕಾಪಿ ಮಾಡಬೇಕು ಅಂತ ಅಂದರೆ 3 ಮತ್ತು 2 ಫಸ್ಟ್ ಇಂಡೆಕ್ಸ್ ಐ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಿರುತ್ತೆ ಬಿಗೆ. ಬಿ ಅಂತ ಅಂದರೆ ಇಲ್ಲಿ 3, 8 ಬಿ ಅರೇ. ಸಿ ಯಾವುದು, ಸಿ ಅರೇ 2 ಮತ್ತು 9. 3 ಮತ್ತು 2 ಕಂಪೇರ್ ಮಾಡ್ತೀವಿ. 2 ಸ್ಮಾಲರ್ ಇರೋದ್ರಿಂದ 2 ಕಾಪಿ ಆಗಿ ಜೆ ಇಂಡೆಕ್ಸ್ ಇನ್ಕ್ರಿಮೆಂಟ್ ಆಗಿ 9ಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಮತ್ತು 3 ಮತ್ತು 9 ಚೆಕ್ ಆಗುತ್ತೆ ಕಂಪ್ಯಾರಿಸನ್, ಬಿ ಆಫ್ ಐ ಆ್ಯಂಡ್ ಸಿ ಆಫ್ ಜೆ. ಸೊ 3 ಲೆಸ್ಸರ್ ಇರೋದ್ರಿಂದ 3 ಥರ್ಡ್ ಎಲಿಮೆಂಟ್ ಬಿ ಆಫ್ ಐ ಇರೋ ಎಲಿಮೆಂಟು ಕಾಪಿ ಆಗಿ ಐ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗಿ 8ಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಅಗೇನ್ 8 and 9 ಆರ್ ಕಂಪೇರ್ಡ್. 8 ಚಿಕ್ಕದಿರೋದ್ರಿಂದ 8 ಕಾಪಿ ಆಗುತ್ತೆ. ಸೊ ವಿ ಆರ್ ಅವರ್ ಬಿ ಅರೇ ಇಸ್ ಟೋಟಲಿ ಎಂಪ್ಟಿ. ಅವಾಗ ಏನಾಗುತ್ತೆ, ಆಲ್ ದ ಎಲಿಮೆಂಟ್ಸ್ ವಿಚ್ ಆರ್ ಲೆಫ್ಟ್ ಆರ್ ಕಾಪಿಡ್ ಬ್ಯಾಕ್ ಟು ದ ರಿಸಲ್ಟೆಂಟ್ ಅರೇ. ಸೊ ಇಲ್ಲಿ ಉಳಿಯೋದೇನು 9 ಒಂದೇ ಉಳಿದಿರುತ್ತೆ. ಆ 9ಅನ್ನು ನಾವು ಏನು ಮಾಡ್ತೀವಿ, ವಿ ಆರ್ ಕಾಪಿಂಗ್ ಬ್ಯಾಕ್ ಟು ದ ರಿಸಲ್ಟೆಂಟ್ ಅರೇ. ಸೊ ದ ಸೇಮ್ ಪ್ರೊಸೀಜರ್ ಇಸ್ ಅಪ್ಲೈಡ್ ಅಗೇನ್ ಫಾರ್ ದ ರೈಟ್ ಸಬ್ ಅರೇಸ್ ಆ್ಯಂಡ್ ಫೈನಲಿ ವಿ ವಿಲ್ ಮರ್ಜ್ ದ ಎಲಿಮೆಂಟ್ಸ್ until we get a resultant array. So this is what happens in the merge sort. We'll have a quick look at the merge sort example and an analysis in the coming 2 sessions. Right after this PPTs, we will be having 2 videos. Please go through those videos. And I thank you very much for watching the videos, and especially thank all our team members for supporting and making us to bring such a beautiful videos. Thank you once again. Have a great day ahead. Now we are going to discuss the merge sort algorithm. Merge sort algorithm is again a divide and conquer strategy where the array elements are divided into subarrays. As we can see, the function name is given as merge sort with a parameter array from 0 to n elements. As we can see, the 3 comment sections. The first comment section specifies sorts an array a of 0 to n minus 1 by using recursive method. The second comment section specifies what input is given to the algorithm, and the third comment section specifies what is the output of the algorithm. As we can see, input is an array, output is again an array but in sorted order. We go on recursively divide the array into subarrays until we are left with single element in the subarray. As we can see here, if n greater than 1, then only we are going to divide the
array. Copy the left subpart into array B. Copy the right subpart into the array C. ಇಲ್ಲಿ n greater than 1 if ಈ ಕಂಡೀಷನ್ ಟ್ರೂ ಆಯಿತು ಅಂತ ಅಂದರೆ ಮೀನಿಂಗ್ ಏನು, ಆ ಸಬ್ ಅರೇಯಲ್ಲಿ 1 ಎಲಿಮೆಂಟ್ಗಿಂತ ಜಾಸ್ತಿ ಎಲಿಮೆಂಟ್ ಇದೆ ಅಂತ. 1 ಎಲಿಮೆಂಟ್ಗಿಂತ ಜಾಸ್ತಿ ಎಲಿಮೆಂಟ್ ಇದೆ ಅಂತ ಅಂದರೆ ನಾವೇನು ಮಾಡ್ತೀವಿ, ಸಬ್ ಅರೇನ ಡಿವೈಡ್ ಮಾಡ್ತಾ ಹೋಗ್ತೀವಿ ಮತ್ತೆ ಮರ್ಜ್ ಸಾರ್ಟ್ ಫಂಕ್ಷನ್ ಅನ್ನು ಕಾಲ್ ಮಾಡ್ತಾ ಹೋಗ್ತೀವಿ. ಸೊ ಮರ್ಜ್ ಸಾರ್ಟ್ ಫಂಕ್ಷನ್ ಹಿಯರ್ ಈಸ್ ಎ ರಿಕರ್ಸಿವ್ ಪ್ರೊಸೀಜರ್. ರಿಕರ್ಷನ್ ಅಂದರೆ ಏನು? ರಿಕರ್ಷನ್ ಇಸ್ ಸಮಥಿಂಗ್ ಎ ಫಂಕ್ಷನ್ ಕಾಲಿಂಗ್ ಇಟ್ ಸೆಲ್ಫ್. ಈ ಮರ್ಜ್ ಸಾರ್ಟ್ ಫಂಕ್ಷನ್ ಅದೇ ಫಂಕ್ಷನ್ ಅನ್ನ ತಾನಾಗೆ ಕಾಲ್ ಮಾಡ್ಕೊಳ್ತಾ ಇದೆ ಅಂತ ಅಂದ್ರೆ ಅಂಥ ಫಂಕ್ಷನ್ಸ್ ಅನ್ನ ನಾವು ರಿಕರ್ಸಿವ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಲೆಫ್ಟ್ ಸಬ್ ಅರೇಗೆ ಕಾಲ್ ಆಗುತ್ತೆ ಮರ್ಜ್ ಸಾರ್ಟ್, ರೈಟ್ ಸಬ್ ಅರೇಗೆ ಕಾಲ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಲೆಫ್ಟ್ ಸಬ್ ಅರೇಗೆ ಫಸ್ಟ್ ಕಾಲ್ ಆಯಿತು ಅಂದ ತಕ್ಷಣ ಆಟೋಮ್ಯಾಟಿಕಲಿ ಕಂಟ್ರೋಲ್ ಫ್ಲೋ ಎಲ್ಲಿಗೆ ಜಂಪ್ ಆಗಬೇಕು, ಮತ್ತು ಬಿಗಿನಿಂಗ್ ಇಂದ ಮರ್ಜ್ ಸಾರ್ಟ್ ಅಂತ ಕಾಲ್ ಆಗಿ ಲೆಫ್ಟ್ ಸಬ್ ಅರೇಗೆ ಮತ್ತೆ ಡಿವೈಡ್ ಆಗೋಕ್ಕೆ ಬರ್ತಾ ಇರುತ್ತೆ. ಎಲ್ಲಿವರೆಗೂ ಡಿವೈಡ್ ಆಗ್ತಾ ಇರುತ್ತೆ? ಎಲಿಮೆಂಟ್ n ಗ್ರೇಟರ್ ದನ್ 1 ಇರೋವರೆಗೂ ಡಿವೈಡ್ ಆಗ್ತಾ ಇರುತ್ತೆ. ಯಾವಾಗ ಈ ಕಂಡೀಷನ್ ಫಾಲ್ಸ್ ಆಗುತ್ತೋ ಅಂತ ಅಂದರೆ ಯಾವಾಗ ಒಂದು ಎಲಿಮೆಂಟ್ ಉಳ್ಕೊಳ್ಳುತ್ತೋ ಅರೇಯಲ್ಲಿ, ಸಬ್ ಅರೇಯಲ್ಲಿ, ಅವಾಗ ಮರ್ಜ್ ಅನ್ನೋ ಒಂದು ಫಂಕ್ಷನಿಗೆ ಜಂಪ್ ಆಗ್ತೀವಿ. ಒಂದು ಎಕ್ಸಾಂಪಲ್ ನೋಡೋಣ ಇದನ್ನ. ಸೊ ಇಲ್ಲಿ ಎಸ್ the whole subarray is having 8 elements. 8 elements ನ ನಾವೇನು ಮಾಡ್ತಾ ಇದ್ದೀವಿ, n ಗ್ರೇಟರ್ ದ್ಯಾನ್ 1 ಇದೆ ಅಂತ ಅಂದ ತಕ್ಷಣ ಎಸ್ n ಇಸ್ ಈಕ್ವಲ್ ಟು 8 ಇದೆ ಮತ್ತೆ ಇದು ಗ್ರೇಟರ್ ದ್ಯಾನ್ 1 ಇದೆ, ಆಟೋಮ್ಯಾಟಿಕಲಿ ಏನು ಮಾಡ್ತೀವಿ, ಲೆಫ್ಟ್ ಸಬ್ ಅರೇಗೆ ಡಿವೈಡ್ ಆಗೋಕ್ಕೆ ಕಾಲ್ ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಾ ಹೋದರೆ n ಗ್ರೇಟರ್ ದ್ಯಾನ್ 1 ಇರುತ್ತೆ, ಕಾಪಿ ಲೆಫ್ಟ್ ಸಬ್ ಅರೇ, ಕಾಪಿ ರೈಟ್ ಸಬ್ ಅರೇ ಮಾಡಿದ್ದೀವಿ. ಇಲ್ಲಿ ಇನಿಷಿಯಲಿ ಏನು ಮಾಡ್ತಾ ಇದ್ದೀವಿ, ವಿ ಆರ್ ಕಾಲಿಂಗ್ ಇಟ್ ಟು ದ ಲೆಫ್ಟ್ ಸಬ್ ಅರೇ. ಮರ್ಜ್ ಸಾರ್ಟ್ ಅನ್ನೋದು ಲೆಫ್ಟ್ ಸಬ್ ಅರೇ ಕಾಲ್ ಆಗ್ತಾ ಇದೆ ಅಂತ ಅಂದರೆ ಇಲ್ಲಿ 8642 ಇದೆಯಲ್ಲ, ಈ ಒಂದು ಫಂಕ್ಷನ್ಗೆ ಲೆಫ್ಟ್ ಸಬ್ ಅರೇ ಕಾಲ್ ಆಗ್ತಾ ಇದೆ. ಈ ಲೆಫ್ಟ್ ಸಬ್ ಅರೇಗೆ ಕಾಲ್ ಆಯಿತು ಅಂತ ಅಂದರೆ ಕಂಟ್ರೋಲ್ ಫ್ಲೋ ಕೆಳಗಡೆ ಎಕ್ಸಿಕ್ಯೂಟ್ ಮಾಡಲ್ಲ, ರೈಟ್ ಸಬ್ ಅರೇದು ಆಟೋಮ್ಯಾಟಿಕಲಿ ಕಂಟ್ರೋಲ್ ಫ್ಲೋ ಏನು ಮಾಡುತ್ತೆ, ಮತ್ತೆ ಪ್ರೀವಿಯಸ್ ಮರ್ಜ್ ಸಾರ್ಟ್ ಫಂಕ್ಷನ್ ಡೆಫಿನೇಷನಿಗೆ ಜಂಪ್ ಆಗಿ 86 ಮತ್ತೆ ತಗೊಳುತ್ತೆ. 86 ಲೆಫ್ಟ್ ಸಬ್ ಅರೇಗೆ ಮತ್ತೆ ಇಲ್ಲಿ n ಗ್ರೇಟರ್ ದ್ಯಾನ್ 1 ಇರೋದ್ರಿಂದ ಇಲ್ಲಿ 86 ಇದೆ, 2 ಎಲಿಮೆಂಟ್ಸ್ ಇದೆ, ಅಗೇನ್ ಲೆಫ್ಟ್ ಸಬ್ ಅರೇ ಕಾಲ್ ಆಗುತ್ತೆ. ಲೆಫ್ಟ್ ಸಬ್ ಅರೇ ಕಾಲ್ ಆದಾಗ 8 ಮತ್ತೆ 6 ಆಗಿ ಇನ್ನೊಂದ್ಸಲ ಜಂಪ್ ಆಗಿ 8 ಮತ್ತೆ 6 ಡಿವೈಡ್ ಆದಾಗ n ಗ್ರೇಟರ್ ದ್ಯಾನ್ 1 ಇದೆನಾ ಅಂತ ಚೆಕ್ ಮಾಡುತ್ತೆ. n ಗ್ರೇಟರ್ ದ್ಯಾನ್ 1 ಇಲ್ಲ ಅಂದ ತಕ್ಷಣ ಇಮಿಡಿಯೇಟ್ಲಿ ಇಟ್ ವಿಲ್ ಕಾಲ್ ದ ಮರ್ಜ್ ಫಂಕ್ಷನ್. ಮರ್ಜ್ ಫಂಕ್ಷನ್ ನ ಕಾಲ್ ಮಾಡಿ ಈ ಎರಡು ವ್ಯಾಲ್ಯೂಸು, ಇದರಲ್ಲಿ ಬಿಗ್ಗರ್ ಎಲಿಮೆಂಟ್ ಯಾವುದಿದೆ, ಸ್ಮಾಲರ್ ಎಲಿಮೆಂಟ್ ಯಾವುದಿದೆ ಅದನ್ನು ಚೆಕ್ ಮಾಡಿ ಫಸ್ಟ್ ಸ್ಮಾಲರ್ ಎಲಿಮೆಂಟನ್ನು ನಾವು ರಿಸಲ್ಟೆಂಟ್ ಅರೇಗೆ ಕಾಪಿ ಮಾಡ್ತೀವಿ. ಸೊ ಇದು ಮರ್ಜ್ ಫಂಕ್ಷನ್ ಎಕ್ಸಿಕ್ಯೂಟ್ ಆಯಿತು ಅಂದ ತಕ್ಷಣ ಇಮಿಡಿಯೇಟ್ಲಿ ಈ ಪಾರ್ಟ್ ಅಂದರೆ 4 and 2 ಇದೆಯಲ್ಲ, ಈ ಪಾರ್ಟ್ ಇನ್ನೂ ಡಿವೈಡ್ ಆಗಿರಲ್ಲ, ಆ ಒಂದು ಪರ್ಟಿಕ್ಯುಲರ್ ರೈಟ್ ಸಬ್ ಅರೇಗೆ ಮರ್ಜ್ ಸಾರ್ಟ್ ಫಂಕ್ಷನ್ ರೈಟ್ ಸಬ್ ಅರೇದು ಕಾಲ್ ಆಗ್ತಾ ಹೋಗುತ್ತೆ. ವಿಲ್ ಸಿ ಇನ್ ಡೀಟೇಲ್ ದ ಮರ್ಜ್ ಅಲ್ಗಾರಿದಮ್ in the coming session. Merge function. Yes, it is here. It is merge function ಅಲ್ಲಿ ಏನು ಮಾಡ್ತಾ ಇದ್ದೀವಿ, as we can go through. merge function ಕೂಡ ಫಂಕ್ಷನ್ ನೇಮ್ ಮರ್ಜ್ ಇದೆ, ಇದಕ್ಕೆ 3 ಪ್ಯಾರಾಮೀಟರ್ಸ್ ಪಾಸ್ ಮಾಡಿದ್ದೀವಿ. ಯಾವ್ಯಾವ ಪ್ಯಾರಾಮೀಟರ್ಸ್? ಬಿ ಸಬ್ ಅರೇ ಪಾಸ್ ಆಗಿದೆ, ಸಿ ಸಬ್ ಅರೇ ಪಾಸ್ ಆಗಿದೆ. ಇವೆರಡು ಮರ್ಜ್ ಮಾಡಿ ಇಡಕ್ಕೆ ಎ ಅರೇ ತಗೊಂಡಿದ್ದೀವಿ. ಅದರ ಸೈಜ್ ಈ ಎರಡು ಅರೇ ಸೈಜ್ಗಿಂತ ದೊಡ್ಡದಿರ್ಬೇಕಂದ್ರೆ ಡಬಲ್ ದ ಸೈಜ್ ಆಫ್ ಬಿ ಅಂಡ್ ಸಿ. ದಟ್ಸ್ ವೈ ವಿ ಹ್ಯಾವ್ ಟೇಕನ್ ಇಟ್ ಆಸ್ ಪಿ ಪ್ಲಸ್ ಕ್ಯೂ ಮೈನಸ್ 1. ಆಸ್ ವಿ ಆಲ್ರೆಡಿ ನೋ, the comment sections are very important. Again, we need to specify what this function does, what is the input and what is the output of this algorithm. ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂತ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಪ್ರೊಸೀಜರ್ ಐ ವಿಲ್ ಗೋ ವಿತ್ ದ ಲಾಸ್ಟ್ ಸ್ಟೆಪ್ಪಲ್ಲಿ ಈ ಒಂದು ಪರ್ಟಿಕ್ಯುಲರ್ ಆಲ್ಗಾರಿದಮ್ ಯಾವ ಥರ ಎಕ್ಸಿಕ್ಯೂಟ್ ಆಗ್ತಿದೆ ಅಂತ ನೋಡೋಣ. ಅಸ್ಯೂಮ್ ದಟ್ ಕಾಣಿಸ್ತಿದೆನಾ? Yes. Assume that you are left with
2 subarrays 2, 4, 6, 8 and 1, 3, 5, 7. Initially I is J and K all are initialized to 0. P value ಎಷ್ಟಿದೆ ಇಲ್ಲಿ ನಾವು ಸ್ಪೆಸಿಫೈ ಮಾಡಿದ್ವಿ P is equal to 3 ಅಂತ, ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ 0 ಇಂದ ಪಾಯಿಂಟ್ ಔಟ್ ಮಾಡ್ತಾ ಇರುತ್ತೆ. 0, 1, 2, 3 ಅಂತ ತಗೊಂಡಿದ್ದೀವಿ. ಸಿಮಿಲರ್ಲಿ Q is initialized to 3. I less than P, J less than Q ಇರೋ ತನಕನೂ what we have to do, we have to check out B of I less than C of J ಇದೆನಾ ಅಂತ ಚೆಕ್ ಮಾಡಬೇಕು. B of I ಎಷ್ಟಿದೆ, I 0 ಇನಿಷಿಯಲೈಸ್ ಆಗಿದೆ ಇಲ್ಲಿ. B of I ಅಂದರೆ B of 0 2 less than 1 ಅಂತ ಚೆಕ್ ಮಾಡ್ತೀವಿ. B of I less than, this is the B array and this is C array. 2 less than 1 ಟ್ರೂ ಆಗುತ್ತಾ ಕಂಡೀಷನ್ ಇಲ್ಲಿ? ನೋ. ಅವಾಗ ಏನು ಮಾಡ್ಬೇಕು ನಾವು, ಎಲ್ಸ್ ಪಾರ್ಟಿಗೆ ಬಂದ್ಬಿಟ್ಟು ಸಿ ಅಲ್ಲಿರೋ ಎಲಿಮೆಂಟ್ ಸಿ ಆಫ್ ಜೆ ಅಂದರೆ ಸಿ ಆಫ್ 0 ಅಲ್ಲಿರೋ ಎಲಿಮೆಂಟು ಎ ಆಫ್ ಕೆ, ಎ ಆಫ್ 0 ಹಾಕಬೇಕು. ಎ ಆಫ್ 0 ಅಂತ ಅಂದರೆ ಇಲ್ಲಿ ಏನು ಮಾಡಿದ್ದೀವಿ, ಸಿ ಎಲಿಮೆಂಟನ್ನ ಎಗೆ ಕಾಪಿ ಮಾಡಿದ್ದೀವಿ. ಸಿಮಿಲರ್ಲಿ ಇನ್ಕ್ರಿಮೆಂಟ್ ಮಾಡ್ತೀವಿ, ಜೆ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ. ಅಗೇನ್ 2 ಈಸ್ ಕಂಪೇರ್ಡ್ ವಿತ್ 3. ಐ 0 ಇರುತ್ತೆ, ಜೆ 1 ಆಗಿದೆ. 2 ಕಂಪೇರ್ಡ್ ವಿತ್ 3 ಆಯಿತು. 2 ಲೆಸ್ ಇರೋದ್ರಿಂದ ಬಿ ಆಫ್ ಐ ಲೆಸ್ ದ್ಯಾನ್ ಸಿ ಆಫ್ ಜೆ. 2 ಲೆಸ್ ದ್ಯಾನ್ 3 ಟ್ರೂ ಆಗಿರೋದ್ರಿಂದ ಎ ಆಫ್ ಕೆ ಅಲ್ಲಿ ನಾವು ಬಿ ಎಲಿಮೆಂಟನ್ನ ಕಾಪಿ ಮಾಡಬೇಕು. ಸೊ 2 ಎಲಿಮೆಂಟನ್ನ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ರಿಸಲ್ಟೆಂಟ್ ಅರೇ ಕಾಪಿ ಮಾಡಿದ್ದೀವಿ. ನೆಕ್ಸ್ಟ್ ಐ ಇನ್ಕ್ರಿಮೆಂಟ್ ಆಗುತ್ತೆ, ಜೆನು 3 ಪಾಯಿಂಟ್ ಮಾಡ್ತಾ ಇದೆ, ಐ 4ಗೆ ಪಾಯಿಂಟ್ ಮಾಡ್ತಾ ಇದೆ. 4 ಲೆಸ್ ದ್ಯಾನ್ 3 ಇದೆನಾ ಅಂತ ಚೆಕ್ ಆಗುತ್ತೆ. 4 ಲೆಸ್ ದ್ಯಾನ್ 3 ಕಂಡೀಷನ್ ಇಲ್ಲಿ ಫಾಲ್ಸ್ ಆಯಿತು ಅಂದ ತಕ್ಷಣ ಆಟೋಮ್ಯಾಟಿಕಲಿ ಎಲ್ಸ್ ಪಾರ್ಟಿಗೆ ಬಂದುಬಿಟ್ಟು ಸಿ ಅಲ್ಲಿರೋ ಅರೇ ಎಲಿಮೆಂಟ್ ಕಾಪಿ ಮಾಡಿ ಐ ವ್ಯಾಲ್ಯೂನ ಇನ್ಕ್ರಿಮೆಂಟ್, ಜೆ ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಐ ಈಸ್ ಪಾಯಿಂಟಿಂಗ್ ಟು 4, ಜೆ ಈಸ್ ಪಾಯಿಂಟಿಂಗ್ ಟು 5. ಅಗೇನ್ 4 and 5 ಆರ್ ಕಂಪೇರ್ಡ್. 4 ಮತ್ತು 5ನ ಕಂಪೇರ್ ಮಾಡ್ತೀವಿ. 4 ಲೆಸ್ಸರ್ ಇರೋದ್ರಿಂದ ಅಗೇನ್ ವಿ ಆರ್ ಗೋಯಿಂಗ್ ಟು ಕಾಪಿ 4 into the resultant array. I value is incremented. 6 and 5 are compared. 6 ಮತ್ತು 5 ಅಲ್ಲಿ 5 ಸ್ಮಾಲರ್ ಇರೋದ್ರಿಂದ 5 is copied. J value is incremented. ನೆಕ್ಸ್ಟ್ 6 ಮತ್ತು 7 ಕಂಪೇರ್ ಆಗುತ್ತೆ. 6, 7 ಅಲ್ಲಿ 6 ಸ್ಮಾಲರ್ ಇರೋದ್ರಿಂದ 6 ವ್ಯಾಲ್ಯೂ ಕಾಪಿ ಮಾಡಿದ ತಕ್ಷಣ ಐ ವ್ಯಾಲ್ಯೂ ಇನ್ಕ್ರಿಮೆಂಟ್ ಮಾಡ್ತೀವಿ. 8 ಮತ್ತು 7 ಕಂಪೇರ್ ಆಗುತ್ತೆ. 8 ಮತ್ತು 7 ಕಂಪೇರ್ ಆದಾಗ 7 ಈಸ್ ದ ಸ್ಮಾಲರ್ ಎಲಿಮೆಂಟ್. 7 ಸ್ಮಾಲರ್ ಎಲಿಮೆಂಟ್ ಇರೋದ್ರಿಂದ 7 ಕಾಪಿ ಆಯಿತು. ಇಲ್ಲಿ ಏನಾಯಿತು ಅಂತ ಅಂದರೆ ಇಲ್ಲಿ ಸಿ ಅರೇ ಎಲಿಮೆಂಟ್ ಮುಗೀತು, ಅಂದರೆ ಕ್ಯೂ 3ಗೆ ರೀಚ್ ಆಗೋಯ್ತು. ಸೊ ಐ ಲೆಸ್ ದ್ಯಾನ್ ಐ ಈಸ್ ಈಕ್ವಲ್ ಟು ಪಿ ಇದ್ದಾಗ ಸಿ ಅರೇನ ನಾವೇನು ಮಾಡಬೇಕು, ಇಫ್ ಐ ಈಸ್ ಈಕ್ವಲ್ ಟು ಪಿ ದೆನ್ ವಿ ಹ್ಯಾವ್ ಟು ಕಾಪಿ ಆಲ್ ದ ಸಿ ಎಲಿಮೆಂಟ್ಸ್ ಟು ಜೆ. ಬಟ್ ನಮಗೆ ಎಲ್ಸ್ ಪಾರ್ಟಿ ಎಕ್ಸಿಕ್ಯೂಟ್ ಆಗುತ್ತೆ, ಯಾಕಂತಂದರೆ ಕ್ಯೂ ಈಸ್ ಈಕ್ವಲ್ ಟು ನಮಗೆ ಕ್ಯೂ ಆಗಿರೋದು ಐಯಲ್ಲಿ ಇನ್ನೂ ಎಲಿಮೆಂಟ್ ಇರೋದ್ರಿಂದ ಇನ್ನೊಂದು ಅರೇಯಲ್ಲಿ ಎಲಿಮೆಂಟ್ ಮುಗ್ದಿದೆ ಅಂತ ಅಂದರೆ ಅದರ್ ಸಬ್ ಅರೇ ಎಲಿಮೆಂಟ್ಸನ್ನು ಪೂರ್ತಿ ತೊಗೊಂಬಂದು ಡೈರೆಕ್ಟ್ಲಿ ಕಾಪಿ ಮಾಡ್ತಾ ಇದ್ದೀವಿ ಇಲ್ಲಿ ಎಲ್ಸ್ ಪಾರ್ಟಲ್ಲಿ. ಸೊ ವಿ ಆರ್ ಕಾಪಿಂಗ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಅರೇ ಬಿ ಡೈರೆಕ್ಟ್ಲಿ ಇಂಟು ಎ. ಸೊ ಎಲ್ಲ ಎಲಿಮೆಂಟ್ ಅಂತ ಅಂದರೆ ಇಲ್ಲಿ ಉಳಿದಿರೋದು ಒಂದೇ, ಆ 8ನ್ನು ತೊಗೊಂಬಂದು ಇಲ್ಲಿ ರಿಸಲ್ಟೆಂಟ್ ಅರೇಗೆ ಕಾಪಿ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಹೌ ದ ಮರ್ಜ್ sort algorithm is going to be executed, as we have seen both the merge sort and the merge algorithm. Now let us discuss the merge sort analysis. So during merge sort analysis or any analysis part, we used to consider the parameter. So the parameter here is input size n. So parameter to be considered is input n, and the basic operation here is comparison. Basic operation is comparison. As we have already gone through the algorithm of both merge sort and a merge function, where we compare at each time b of I is less than or equal to c of j. So this comparison is going to be executed at each iterations.
Hence, this is taken as the basic operation. The recurrence relation is given as the recurrence relation is C of n is equal to, we don't need any time actually if we contain only one element in an array. If array contains more than one element, then we need to calculate the time required to sort the left subarray and the time required to sort the right subarray and the time required for merging those sorted subarrays. This is for n greater than 1. So here C of n by 2 and C of n by 2 indicates the time required for sorting the two halves of the given array, and C merge denotes the time required for merging the two arrays. During the merge process, at every step there is one comparison. That comparison is B of I less than or equal to C of j. So after each comparison, the elements to be processed is reduced by 1. So in the worst case, neither of the two arrays becomes empty before the other one contains just one element. This happens when smaller elements come from alternative arrays. So in that situation, we write C merge of n is equal to n minus 1. I'll show it to how these things are happening here. So in the worst case, what happens? As you can see in this example, so for better explanation of this example, I am going to take only the last iteration. So while merging this function, we compare this array is referred as B and this array is referred as C. So we are going to check I is indicated by here, J is indicated by the first element. Now we are going to check B of I is less than or equal to C of j. So this is what we have comparisons, B of I less than or equal to C of j. So the merge operation executes from the single element, like 8 is less than or equal to C of j, like 6. So depending upon that, we are going to merge. Similarly, the same comparison is applied for these two merging subarrays, for these two also, and then finally we are applying it for complete the last iterations. So B of I, that is B of I is 2. 2 less than or equal to C of j. 2 less than 1. This condition becomes false. Then we copy 1 into the resultant array. That resultant array is denoted by A. Now the j value is incremented. So j is pointing here now. Again 2 is compared with 3. Now 2 is smaller, then 2 is copied in the resultant array. Then I is incremented. Now I is pointing here. 4 is again compared with 3. So 4 is lesser. No, 4 is not lesser. Then 3 is lesser here. So 3 is copied and j is pointer is incremented to 5. Similarly, 4 is compared with 5. 4 is lesser, so 4 is copied. If you can observe, at each comparison, one element is coming from the right subarray and another element is coming from the left subarray. Again, the lesser element is coming from the right subarray. Then the next lesser element is coming from the left subarray. So this is happening for each of the elements. So that is why we say that we perform n-1 comparisons for merging these two subarrays in the worst case. When the worst case is going to happen? When the smaller elements come from alternative arrays. Once smaller element is coming from right subarray, once a smaller element is coming from the left subarray. So in that case, it is called as the worst case. Now, if you can write the recurrence relation once again, we can write it as C of n is equal to, we can add up these two. So if you add these two, you will get
2c n by 2 plus in place of c merge of n we have how many comparisons? We have n minus 1 comparisons. So the recurrence relation is given by 2c n by 2 plus n minus 1. Now we'll take up the analysis part here. Now C of n is equal to 2c n by 2 plus n minus 1. This is taken as equation number 1. Now if you can represent C of n in terms of C of n by 2 plus n minus 1, then assume that you have C of n by 2. So when we have C of n by 2, then how we can represent by using equation 1? C of n by 2 can be represented as, yes, we are using this equation. When you have n, you have reduced to n by 2, and here you have reduced to n minus 1. Then if you have n by 2 in place of n, then you copy this 2 as it is. C of n by 2 is equal to 2 into, instead of C of n by 2, how you can represent? C of n by 4 plus when you have n is reduced to n minus 1, then n by 2 can be reduced to n by 2 minus 1. This is how we can represent C of n by 2. Assume that this equation is taken as equation 2. Now substitute equation 2 in equation 1. Then what will you be going to get? Yes, you would represent C of n. C of n is equal to 2 as it is. Instead of 2c n by 2, you have to completely write this value. So what is that? 2c n by 4 plus n by 2 minus 1 plus, so we have represented 2c n by 2 by using this equation. Then we are left with n minus 1. Now if you multiply this equation, what will you get? Yes, it is going to be 2 square C of n by 4 can be represented as n by 2 square plus, if you multiply it, 2 into n by 2 minus 1. For those two terms, we are multiplying it by 2 plus n minus 1. Similarly, if you write it for the third term, like third term is, instead of C of n by 4, if you have C of n by 4, what you can write? Assume that you have C of n by 4. So by using equation 1, what we can write? We can write it as 2 into C of n by 8 plus n by 4 minus 1. So 2 into C of n by 8 plus n by 4 minus 1. So as you can write, as this equation is n by 4, it is our term n by 4. Now if you can replace this C of n by 2 square by this term, you will get 2 into, that is 2 square as it is, then 2 into C of n by 8 plus n by 4 minus 1 plus these two terms as it is, because we have represented only C of n by 4
by this term. So 2c n by 8 plus n by 4 minus 1. And we write it, these two terms, 2 into n by 2 minus 1 plus n by n minus 1 as it is. Now if you are multiplying this term, you will be getting what? 2 cube into c of n by 8 plus 2 square, n by 4 can be rewritten as 2 square minus 1 plus 2 into n by 2 minus 1 plus n minus 1. Now, if you go on repeating it for k number of terms, for 3 terms we have written, if you go on writing it for k number of times, what are you going to get? We are going to get 2 power k. N by 8 is nothing but n by 2 cube. So if you have k, then you can write it as 2 power k. Plus when it is 2 cube, it is 2 square. That is 1 less than the previous term. So we can write it as 2 power k minus 1 into n by 2 power k minus 1 minus 1. Likewise, we have to go on k minus 2, k minus 3 until you get first term, that is 2 power 1 n by 2 minus 1 plus 2 power 0. 2 power 0 is nothing but 1. So directly we write it as n minus 1. So this is what we have got, 2 power k c into n by 2 power k plus 2 power k minus 1 n by 2 power k minus 1 minus 1 plus likewise 2 power k minus 2 n by 2 power k minus 2 minus 1. So you have to go on repeating until you get the last term, that is 2 power 1 n by 2 minus 1 plus n minus 1. Now we already know that for simplicity we use n is equal to 2 power k. We use that n is equal to 2 power k for simplicity. That is to equally divide the elements. As we can see in this example, we have 8 elements. So n is equal to 8 here. That means n is equal to 2 cube. N is equal to how much value we are representing? N is equal to 2 cube. So for simplicity, to get equal number of elements in both the subarrays, we represent always in the form n is equal to 2 power k. As you can observe, 8 elements are divided into 4 equal halves at both the left subarray and right subarray. The same thing is happening at the next subdivision, 2 elements each. So hence we take always n is equal to 2 power k. Now if we replace 2 power k by n, then what are you going to get here? What are you going to get? Yes, it is equal to 2 power k into c of n by n plus 2 power k minus 1 n by 2 power k minus 1. So 2 power k minus 1 n by 2 power k minus 1 minus 1. ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಎಲ್ಲಿ ತನಕ n power 2 k minus 2 k minus 3 k minus 4 ಎಲ್ಲಿ ತನಕ ಬರ್ತಾ ಹೋಗುತ್ತೆ? k 1 ಆಗೋ ತನಕ. ಮತ್ತು k ಇಲ್ಲಿ 0 ಆಯಿತು ಅಂತ ಅಂದ್ರೂ ಕೂಡ ಯು ವಿಲ್ ಬಿ ಲೆಫ್ಟ್ ವಿತ್ n minus 1. ಸೊ ಲೈಕ್ವೈಸ್ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿ ಬರೆದ್ರೆ ಏನಾಗುತ್ತೆ? ಸಿ ಆಫ್ ಎನ್ ಬೈ ಎನ್ ಈಸ್ 1 ಆಗಿದೆ. ನಮಗೆ ಸಿ ಆಫ್ 1 ಒಂದೇ ಒಂದು ಎಲಿಮೆಂಟ್ ಇತ್ತು ಅಂತ ಅಂದರೆ ನಾವು ರಿಕರೆನ್ಸ್ ರಿಲೇಷನಲ್ಲಿ ಆಲ್ರೆಡಿ ಸ್ಪೆಸಿಫೈ ಮಾಡಿದ್ದೀವಿ. ವಾಟ್ ವಿ ಹ್ಯಾವ್ ಸ್ಪೆಸಿಫೈಡ್ ಇನ್ ದ ರಿಕರೆನ್ಸ್ ರಿಲೇಷನ್? ವಿ ಹ್ಯಾವ್ ಆಲ್ರೆಡಿ ಸ್ಪೆಸಿಫೈಡ್ ಆಸ್ ಸಿ ಆಫ್ ಎನ್ ಇಸ್ ಈಕ್ವಲ್ ಟು 0 ಇಫ್ ಯು ಹ್ಯಾವ್ ಎನ್ ಇಸ್ ಈಕ್ವಲ್ ಟು 1 ಎಲಿಮೆಂಟ್. ಸೊ ಅದೇ ಕೇಸಲ್ಲಿ ಇಲ್ಲಿ ಏನಾಗುತ್ತೆ? ದಿಸ್ ಟರ್ಮ್ ವಿಲ್ ಬಿಕಮ್ 0 ಪ್ಲಸ್ 2 ಪವರ್ ಕೆ ಮೈನಸ್ 1 ಆ್ಯಸ್ ಇಟ್ ಈಸ್ ಎನ್ ಬೈ 2 ಪವರ್ ಕೆ ಮೈನಸ್ 1 ಹಾಗೆ ಇಟ್ಕೊಳ್ಳೋಣ. ಅದೇ ಥರ ಪ್ಲಸ್ 2 ಪವರ್ ಕೆ ಮೈನಸ್ 2 ಬೇಕು ಅಂತ ಅಂದರೆ ಬರಿಬೋದು. ಕೆ ಪವರ್ 2 ಪವರ್ ಕೆ ಮೈನಸ್ 2 ಎನ್ ಬೈ 2 ಪವರ್ ಕೆ ಮೈನಸ್ 2 ಮೈನಸ್ 1 ಅಂತ. ಯು ವಿಲ್ ಬಿ ಕಂಟಿನ್ಯೂಯಿಂಗ್. ಎಲ್ಲಿ ತನಕ ಕಂಟಿನ್ಯೂ ಮಾಡ್ತೀರಾ? 2 ಬೈ ಎನ್ ಬೈ 2 ಮೈನಸ್ 1 ಅಂದರೆ ಇಲ್ಲಿ
ಫಸ್ಟ್ ಟರ್ಮ್ ಬಂದಿದೆ ಅಂತ ಪ್ಲಸ್ n ಮೈನಸ್ 1 ಆ್ಯಸ್ ಇಟ್ ಈಸ್. ಸೊ ಇದೇ ಥರ ನಾವು ಬರೀತಾ ಹೋದರೆ ಇದನ್ನು ಸಿಂಪ್ಲಿಫೈ ಮಾಡಿ ಬರೆದ್ರೆ ಮಲ್ಟಿಪ್ಲೈ ದಿಸ್ 2 ಪವರ್ k ಮೈನಸ್ 1 ಫಾರ್ ಈಚ್ ಎಲಿಮೆಂಟ್. ಇಲ್ಲಿ ಎರಡು n/2 ಪವರ್ k ಮೈನಸ್ 1ಗೆ ಒಂದ್ಸಲ ಮಲ್ಟಿಪ್ಲೈ ಮಾಡಿ ಈ 1ಗೆ ಒಂದ್ಸಲ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ಅಂತ ನೋಡೋಣ. ಯು ವಿಲ್ ಬಿ ಲೆಫ್ಟ್ ವಿತ್ 2 ಪವರ್ k ಮೈನಸ್ 1 ಇಂಟು n/2 ಪವರ್ k ಮೈನಸ್ 1 ಮೈನಸ್ 2 ಪವರ್ k ಮೈನಸ್ 1 ಈ ಥರ ಮಲ್ಟಿಪ್ಲೈ ಆಗ್ತಿರುತ್ತೆ. ಪ್ಲಸ್ k ಮೈನಸ್ 2 ಅದೇ ಥರ ಆಗ್ತಾ ಇರುತ್ತೆ. ಇಲ್ಲಿ ತನಕ 2 ಪವರ್ n/2 ಮೈನಸ್ 2 ಪ್ಲಸ್ n ಮೈನಸ್ 1. ಸೊ ಇದನ್ನು ನಾವು ಫರ್ದರ್ ಸಿಂಪ್ಲಿಫೈ ಮಾಡೋಕ್ಕೆ ನೋಡಿದ್ರೆ ಈ 2 ಪವರ್ k ಮೈನಸ್ 1 2 ಪವರ್ k ಮೈನಸ್ 2 ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಆಗಿ ಹೋಗ್ತವೆ. ಉಳಿಯೋದೇನು ಉಳ್ಕೊಳ್ಳುತ್ತೆ, ಎಲ್ಲ ಟರ್ಮ್ಸಲ್ಲೂ n ಮಾತ್ರ ಉಳ್ಕೊಳ್ಳುತ್ತೆ ಒಂದು ಕಡೆ. ಸೊ ಎಲ್ಲಿ ತನಕ ವಿಲ್ ಬಿ ಲೆಫ್ಟ್ n ವಿತ್ k ನಂಬರ್ ಆಫ್ ಟೈಮ್ಸ್ ಉಳ್ಕೊಳ್ಳುತ್ತೆ. ಯಾಕಂದರೆ ನಮ್ಮ ಹತ್ರ ಇರೋದು k ಟರ್ಮ್ಸ್ ಇದ್ದಾವೆ, k ಮೈನಸ್ 1 k ಮೈನಸ್ 2 k ಮೈನಸ್ 3 ಅಂತ. ಸೊ n ಮಾತ್ರ ಉಳ್ಕೊಳ್ತು. ಇಲ್ಲಿ ನೋಡ್ತಾ ಹೋದರೆ ಮೈನಸ್ ಕಾಮನ್ ತೆಗೆದ್ರೆ ಇಲ್ಲಿ ಏನು ಹೋಗ್ತಾ ಇದೆ, ಇಲ್ಲಿ 2 ಪವರ್ k ಮೈನಸ್ 1 ಉಳ್ಕೊಂಡಿದೆ. ಅದೇ ಥರ ಇಲ್ಲಿ ಆಲ್ರೆಡಿ ಮೈನಸ್ ಹೊರಗಡೆ ತೆಗೆದುಬಿಟ್ಟಿರೋದ್ರಿಂದ ನೆಕ್ಸ್ಟ್ ಇರೋ ಮೈನಸ್ ಎಲ್ಲ ಏನಾಗ್ತವೆ, ಪ್ಲಸ್ ಆಗ್ತಾ ಹೋಗುತ್ತೆ. ಸೊ 2 ಪವರ್ k ಮೈನಸ್ 2 ಉಳ್ಕೊಳ್ಳುತ್ತೆ ಪ್ಲಸ್ 2 ಪವರ್ k ಮೈನಸ್ 3. ಎಲ್ಲಿ ತನಕ ಇದು ಹೋಯಿತು ಅಂದರೆ ಈ ಎನ್ನು ಆಲ್ರೆಡಿ ಹೋಗಿದೆ ಅಂತ ಅಲ್ಲಿಗೆ. ಎಲ್ಲಿ ತನಕ ನಮಗೆ ಈ ಮೈನಸ್ಸು ಹೋಗಿದೆ, ಆಲ್ರೆಡಿ ಮೈನಸ್ ಹೋಗಿದೆ ಅಂತಂದರೆ ದಿಸ್ ಟರ್ಮ್ ರೆಪ್ರೆಸೆಂಟ್ ವಾಟ್ 2 ಪವರ್ 1 ಪ್ಲಸ್ ದಿಸ್ ಟರ್ಮ್ ರೆಪ್ರೆಸೆಂಟ್ ವಾಟ್ 2 ಪವರ್ 0. ಈ ಎನ್ನು ಆಲ್ರೆಡಿ ಇಲ್ಲಿ ಈಚೆ ತಕ್ಕೊಂಡಿದ್ದೀವಿ, ಈ ಮೈನಸ್ಸು ಈಚೆ ಬಂದಿದೆ. ಇದು 2 ಪವರ್ 1 ಟರ್ಮ್ನ ರೆಪ್ರೆಸೆಂಟ್ ಮಾಡುತ್ತೆ, ಈ ಟರ್ಮ್ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ 2 ಪವರ್ 0 ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ದಟ್ ಈಸ್ ಹೌ ಯು ಕ್ಯಾನ್ ಟೇಕ್ ದ ಕಾಮನ್ ಟರ್ಮ್ಸ್. ನೌ n ಪ್ಲಸ್ n k ನಂಬರ್ ಆಫ್ ಟೈಮ್ಸನ್ನು ನಾವು ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಯು ವಿಲ್ ಗೆಟ್ kn. ಯಾವ ಥರ ನಾವು n ಪ್ಲಸ್ n 3 ಟೈಮ್ಸ್ ಆ್ಯಡ್ ಮಾಡಿದರೆ 3n ಆಗುತ್ತೋ, k ಟೈಮ್ಸ್ ಆ್ಯಡ್ ಮಾಡಿದರೆ kn ಆಗುತ್ತೆ. ಇದನ್ನು ಹಾಗೆ ಇಟ್ಕೊಂಡು ಇದನ್ನು ನಾವು ಫರ್ದರ್ ಕೀನ್ಲಿ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಏನಿದೆ ಈ ಟರ್ಮ್ಸು ಅಂತ ಅಂದರೆ ದಿಸ್ ರೆಪ್ರೆಸೆಂಟ್ಸ್ ಎ ಜಾಮೆಟ್ರಿಕ್ ಪ್ರೋಗ್ರೆಷನನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾವೆ. ಜಾಮೆಟ್ರಿಕ್ ಪ್ರೋಗ್ರೆಷನ್ ಇಕ್ವೇಷನ್ ಯಾವ ಥರ ಬರಿತೀವಿ, ವಿಲ್ ಸಿ ದಟ್. ಸೊ ಜಾಮೆಟ್ರಿಕ್ ಪ್ರೋಗ್ರೆಷನಲ್ಲಿ ವೇರ್ ಶಾಲ್ ಐ ರೈಟ್, ಓಕೆ ಐ ಆಮ್ ಲೆಫ್ಟ್ ವಿತ್ ಸಮ್ ಸ್ಪೇಸ್ ಹಿಯರ್, ಐ ವಿಲ್ ರೈಟ್ ಇಟ್ ಡೌನ್ ಹಿಯರ್. ಸೊ ಸಮ್ ಆಫ್ n ಟರ್ಮ್ಸ್ ಇಸ್ ಗಿವನ್ ಬೈ a ಇಂಟು r ಟು ದ ಪವರ್ ಆಫ್ n ಮೈನಸ್ 1 ಡಿವೈಡೆಡ್ ಬೈ r ಮೈನಸ್ 1 ಅಂತ ಯೂಸ್ ಮಾಡ್ತೀವಿ ಜಾಮೆಟ್ರಿಕ್ ಪ್ರೋಗ್ರೆಷನಲ್ಲಿ. ಸೊ ಇಲ್ಲಿ a ಅನ್ನೋದೇನು, ಇಟ್ ಈಸ್ ಎ ಕೋಎಫಿಷಿಯಂಟ್ ಆಫ್ ದ ಟರ್ಮ್ ಅಂತ ಹೇಳ್ತೀವಿ ಎನ. ಸೊ a ಈಸ್ ಎ ಕೋಎಫಿಷಿಯಂಟ್, r ಈಸ್ ಎ ಕಾಮನ್ ರೇಷಿಯೋ. ಯಾವ ಥರ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅಂದರೆ r ಈಸ್ ಎ ಕಾಮನ್ ರೇಷಿಯೋ. ಪ್ರೀವಿಯಸ್ ಟರ್ಮ್ನ ನೆಕ್ಸ್ಟ್ ಟರ್ಮಿಂದ ಡಿವೈಡ್ ಮಾಡಿದ್ರೆ ನಮಗೇನು ಬರುತ್ತಲ್ಲ ರೇಷಿಯೋ, ಆ ರೇಷಿಯೋನ ನಾವು ಕಾಮನ್ ರೇಷಿಯೋ ಅಂತ ಕರಿತೀವಿ. ಇವಾಗ 2 ಪವರ್ 1 ಇದೆ, 2 ಪವರ್ 1 ನಾವು 2 ಪವರ್ ನೆಕ್ಸ್ಟ್ ಟರ್ಮ್ ಯಾವುದಿದೆ 2 ಪವರ್ 0 ಇದೆ, ಅದರಿಂದ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ಎ ರೇಷಿಯೋ ಆಫ್ 2/1 ಈಸ್ 2. ಅದೇ ಥರ ಇಲ್ಲಿ ಪ್ರೀವಿಯಸ್ ಟರ್ಮ್ ಯಾವುದಿರುತ್ತೆ 2 ಪವರ್ 2 ಇರುತ್ತೆ. 2 ಪವರ್ 2ನ 2 ಪವರ್ 1ಇಂದ ಡಿವೈಡ್ ಮಾಡಿದ್ರೆ ವಾಟ್ ಯು ಗೆಟ್ ದ ಕಾಮನ್ ರೇಷಿಯೋ, ಆಸ್ ಯು ಕ್ಯಾನ್ ಸಿ ಹಿಯರ್ 2 ಪವರ್ 0 ಇದೆ, 2 ಪವರ್ 0 is the last term, 2 power 1. 2 power 1 ಅನ್ನು 2 power 0 previous term ನೆಕ್ಸ್ಟ್ ಟರ್ಮಿಂದ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ಎ ರೇಷಿಯೋ ಆಫ್ 2. ಸಿಮಿಲರ್ಲಿ 2 ಪವರ್ 2 ಪ್ರೀವಿಯಸ್ ಟರ್ಮ್ ಇದೆ, ಅದನ್ನ ನೆಕ್ಸ್ಟ್ ಟರ್ಮ್ ಯಾವುದಿದೆ 2 ಪವರ್ 1 ಇದೆ. 2 ಪವರ್ 2ನ 2 ಪವರ್ 1ಇಂದ ಡಿವೈಡ್ ಮಾಡಿದ್ರೆ ವಾಟ್ ಯು ವಿಲ್ ಗೆಟ್ ದ ಕಾಮನ್ ರೇಷಿಯೋ 2. ಹೆನ್ಸ್ r is equal to 2 here and n is equal to number of terms. You have how many terms here? k number of terms ಇದೆ ನಮಗಾದರೆ ಇಲ್ಲಿ. ಸೊ n is the number of terms. As you can see n is the number of terms. So in place of n ನಮ್ಮ ಹತ್ರ ಏನಿದೆ ಇಲ್ಲಿ we have k. ಸೊ ಅದನ್ನು ನಾವು ಫರ್ದರ್ ಬರಿತಾ ಹೋದರೆ kn ಆಸ್ ಇಟ್ ಈಸ್ ಬರಿತೀವಿ, ಮೈನಸ್ ಹಾಗೆ ಇಟ್ಕೊಳ್ತೀವಿ. ಇದಕ್ಕೆ ಸಮ್ ಈ ಫಾರ್ಮುಲಾ ಹಾಕಿದ್ರೆ r ಈಸ್ ಕಾಮನ್ ರೇಷಿಯೋ ನಮಗೇನಿದೆ 2 ಇದೆ. k ಯಾಕೆ ಬರಿತಾ ಇದ್ದೀವಿ, n ಪ್ಲೇಸಲ್ಲಿ ವಿ ಆರ್ ರೆಪ್ರೆಸೆಂಟಿಂಗ್ ಇಟ್ ಬೈ ಯೂಸಿಂಗ್ k because we have k number of terms. So 2 power k minus 1 divided by 2 minus 1. 2 minus
1 ಈಸ್ ನಥಿಂಗ್ ಬಟ್ 1 ಆಗುತ್ತೆ. ಸೊ ಇದನ್ನು ಫರ್ದರ್ ಬರಿಬೇಕು ಅಂತ ಅಂದರೆ kn ಮೈನಸ್ 2 ಪವರ್ k ಮೈನಸ್ 1 ಅಂತ ಬರಿತೀವಿ. ಸೊ ನಮಗೆ 2 ಪವರ್ k ಅಂದರೆ ಏನು ಅಂತ ಆಲ್ರೆಡಿ ಗೊತ್ತಾಗೋಗಿದೆ. ಏನು 2 ಪವರ್ k ಅಂದರೆ 2 ಪವರ್ k ಈಸ್ ನಥಿಂಗ್ ಬಟ್ ವಾಟ್ ಈಸ್ ದ 2 ಪವರ್ k? ಇಟ್ ಈಸ್ n ಮೈನಸ್ 1 ಅಂತ ಬರ್ದಂಗೆ ಅಂತ ಅಂದರೆ ಅದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ kn ಮೈನಸ್ n ಪ್ಲಸ್ 1 kn ಮೈನಸ್ n ಪ್ಲಸ್ 1. ಇಲ್ಲಿ ವೆನ್ ಯು ಕಂಪೇರ್ kn ಆ್ಯಂಡ್ kn ಮತ್ತು n ಕಂಪೇರ್ ಮಾಡಿದ್ರೆ ನಮಗೆ ಏನಾಗಿದೆ ಅಂತ ಅಂದರೆ kn is much larger for large values of n. Hence we ignore these minus n plus 1 terms and we write approximately as c of n ಏನಂತ ಬರಿತೀವಿ? c of n is approximately equal to n into k ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ n into k ಅಂತ ರೆಪ್ರೆಸೆಂಟ್ ಮಾಡಿದ್ರೆ ಇದನ್ನು n log n ಹೇಗೆ ತಗೊಳ್ಳೋದು ಅನ್ನೋದು ಒಂದು ನೋಡ್ಕೋಬೇಕಿಲ್ಲಿ. ಲೆಟ್ ಅಸ್ ಕನ್ಸಿಡರ್ ಆ್ಯಸ್ ವಿ ಆಲ್ರೆಡಿ ನೋ ಏನನ್ನು ನಾವು ಯಾವಾಗಲೂ 2 ಪವರ್ k ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂತ. ಅಪ್ಲೈ ಲಾಗ್ ಆನ್ ಬೋತ್ ಸೈಡ್ಸ್. ಲಾಗರ್ದಮ್ನ ಬೋತ್ ಸೈಡ್ಸಿಗೆ ಅಪ್ಲೈ ಮಾಡಿದರೆ ಏನಾಗುತ್ತೆ? log n is equal to log 2 power k. If nothing is mentioned, we assume that there is a base 2. ಸೊ ಇಲ್ಲಿ ಲಾಗರ್ದಮ್ ಪ್ರಾಪರ್ಟಿ ಏನಪ್ಪ ಅಂತ ಅಂದರೆ ಲಾಗರ್ದಮ್ ಪ್ರಾಪರ್ಟಿಯಲ್ಲಿ if you have log m to the power of n, you can make it by writing it down as n log m. ಸೊ ಈ ಒಂದು ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು we write log n is equal to k log 2. k log 2 ಅಂತ ಅಂದರೆ ಈ log 2 to base 2 1 ಆಗುತ್ತೆ. ಅದಕ್ಕೋಸ್ಕರ ನಾವೇನು ಬರಿಬೋದು? log n is equal to k ಅಂತ ಬರಿಬೋದು. ಸೊ log n is equal to k ಅಂತ ಬರೆದಿದ್ದೀರಾ ಇವಾಗ. ಇಲ್ಲಿ ಹಾಗಿದ್ರೆ c of n ಅನ್ನು ಏನಂತ ಬರಿತೀರಾ? c of n is equal to n into replace that value of k by log n. Hence we can say that c of n belongs to a category of theta of n log n ಅಂತ ಅಂದರೆ the time complexity to sort an array by using merge sort algorithm is n log n.